ತಿಮ್ಮಕ್ಕನ್ ಪಾರ್ಕ್ ಒಂದು ಪಕ್ಕ ಗೊತ್ತಾಯ್ತಾ? ಕರ್ಕೊಂಡೋಗಿದ್ದಾನೆ ಅದಕ್ಕೆ ಗೊತ್ತಾಯ್ತು. ಈಗ ಗೊತ್ತಾಯ್ತು ತಿಮ್ಮಕ್ಕನ್ ಪಾರ್ಕ್. ಅಭಿ ಮಜಾ ಆಯ್ಗನ್ನ. ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಅರಸೀಕೆರೆನಾ? ಅರಸೀಕೆರೆನಾ? ಮನುಷ್ಯ ನಾನು ಕೊಡಲ್ಲ, ಯಾಕೆಂದ್ರೆ ಉತ್ತರ ಹೇಳೋರಿಗೆ ಮಾತ್ರ. ಒಬ್ರು ಕ್ಯಾಂಡಿಡೇಟ್ ಗೆದ್ದಿದ್ದಾರೆ, ಅವ್ರಿಗೆ ಕೊಟ್ಟಿದ್ದೀನಿ. ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ಡಾನ್ಸ್. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿ. ಹಾಯ್ ಹಲೋ ನಮಸ್ಕಾರ. ನಾವಿವತ್ತು ಬಂದಿದ್ದೀವಿ ನಮ್ಮ ಅರಸೀಕೆರೆಗೆ. ಬನ್ನಿ ಗೈಸ್, ನಮ್ಮ ಅರಸೀಕೆರೆ ಬಗ್ಗೆ ಯಾರ್ಯಾರಿಗೆ ಎಷ್ಟೆಷ್ಟು ತಿಳ್ಕೊಂಡಿದೆ, ನಾಲೆಜ್ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಸೊ ನಿಮಗೆ ಗೊತ್ತಿರಂಗೆ ಅರಸೀಕೆರೆ ಇರುವಂತದ್ದು ಯಾವ್ದಾದ್ರು ಒಂದು 5 ಫೇಮಸ್ ಪ್ಲೇಸ್. 10 ಸೆಕೆಂಡ್ ಹೇಳಿದ್ರೆ ಏನೊಂದು ಗಿಫ್ಟ್ ಕೊಡ್ತೀನಿ. ಹೇಳಿನಾ? ಶಿವಾಲಯ, 1, ತಿರುಪತಿ, 2, ಮತ್ತೆ ಎರಡಾಯ್ತು, ಜೇನಕಲ್ ಬೆಟ್ಟ ಹೇಳ್ಬೋದಾ? 3, ಗಣಪತಿ ಟೆಂಪಲ್, 4, ಇನ್ನೊಂದು ಇದು ಸಾಯಿನಾಥ್ ಟೆಂಪಲ್. ಅದೊಂದಿದ್ಯಾ? ಓಕೆ, ಇದೊಂದು ಎಕ್ಸ್ಕ್ಯೂಸ್ ಕೊಡ್ಬೋದು. ಸಾಯಿನಾಥ ಟೆಂಪಲ್ ಅಂತೆ, ನಮಗ್ ಗೊತ್ತಿಲ್ಲ. ಸೊ ನಮ್ ಕಡೆಯಿಂದ ಬರುವ ನಿಮ್ಗೆ ಅಯ್ಯೋ ಬೇಜಾರಾಗ್ಬೇಡಿ. ಅಯ್ಯೋ ಕಂಗ್ರಾಚುಲೇಷನ್. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಕೊಡ್ತಾರೆ. ನೆಕ್ಸ್ಟ್ ರ್ಯಾಂಡಮ್ ಪ್ಲೇಸ್ ಯಾರಿಗೂ ಹೋಗೋಣ ಬರ್ತೀರಾ? ರೆಸ್ಪೆಕ್ಟ್ ಇಲ್ಲ ಅಂದ್ರೆ ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಯಾರು ಕೇಳೋಣ, ಯಾರು ಸಿಗ್ತಾ ಇಲ್ಲ. ಅದಕ್ಕೆ ನಮಗ್ ಗೊತ್ತಿರೋರ್ ಜೊತೆ ಬರ್ಬೇಕು, ಗೊತ್ತಿಲ್ದಿರೋರ್ ಜೊತೆ ಬಂದ್ರೆ ಹೀಗೆ ಅಣ್ಣ ಇನ್ನು ಏನೋ ಬೇಕಣ್ಣ. ಯಾರು ಮಕ್ಕ ನೋಡ್ತಾ ಇಲ್ಲ. ಬನ್ನಿ ಮುಂದಕ್ಕೆ ಹೋಗೋಣ ನಾವು. ಒಂದು ಮುರುಂಡಿ ನಿಮ್ಮ ಪಕ್ಕನೆ. ಹೌದಾ? ಈ ಕಡೆ ಕ್ಯಾಮ್ರಾಗ್ ಬಾ ಒಂಚೂರು ಹೋಗ್ಲಿ. ನಿಮ್ ಹೆಸರು? ಒಂದು ಚಿರಂಜೀವಿ ಅಂತ. ಚಿರಂಜೀವಿ ಅಂತ. ಯಾವ್ರು ನಿಮ್ದು? ಮುರುಂಡಿ, ನಿಮ್ಮೂರ್ ಪಕ್ಕನೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ, ಕಲಾವಿದ ಕಾರಣ. ನಮಸ್ಕಾರ ಕಾರಣ. ನೀನು ಅರಸೀಕೆರೆ ಅಲ್ವಾ? ಈಗ ನಮ್ಮ ಅರಸೀಕೆರೆಯಲ್ಲಿ ಫೇಮಸ್ ಆಗಿರುವಂತ 5 ಪ್ಲೇಸ್ ಗಳನ್ನ ಹೇಳ್ಬೇಕು ಬರೀ 10 ಸೆಕೆಂಡ್ ಒಳಗೆ. ಜೇನಕಲ್ ಬೆಟ್ಟ, ಶಿವಾಲಯ, ತಿರುಪತಿ, ಬಸ್ ಸ್ಟ್ಯಾಂಡ್. ಬಸ್ ಸ್ಟ್ಯಾಂಡ್ ಒಳಗಿಲ್ಲ, ಅದೇ ಫೇಮಸ್. ಎಲ್ಲಾ ಕಡೆ ಬಸ್ ಸ್ಟ್ಯಾಂಡ್ ಇರುತ್ತೆ, ಹಂಗಂದ್ರೆ ಬಸ್ ಸ್ಟ್ಯಾಂಡ್ ಅನ್ನಕ್ಕ. ಇದು 10 ಸೆಕೆಂಡ್ ಆಗೋಯ್ತು. ಬಿಡ್ರಿ. ಪನಿಷ್ಮೆಂಟ್ ಏನು ಅಂತ ಹೇಳಿಲ್ಲ. ಪನಿಷ್ಮೆಂಟ್ 10 ಬಸ್ಗೆ ಹೊಡಿಬೇಕು ಅಂತ ಹೇಳಿದ್ದೆ. ಹೊಸತು ತರುತ್ತಿದೆ. ಹೊಡೆಯಕ್ಕಾಗಲ್ಲ. ಬಿಡ್ಲಿಲ್ಲ. ದಯವಿಟ್ಟು ನೀವುಗಳು ಸುಮ್ನೆ ಟೈಮ್ ಪಾಸ್ ಮಾಡ್ಬೇಡ್ರಿ. ಅಂಟಿಲ್ಲ ನಲ್ಲೆಸ್ ಅವ್ರು ಬಿಟ್ರ ಅವತ್ ಬಂದ್ ಕೇಳ್ರಿ. ನನ್ನ ಅವ್ರಂತ ಎದುರ್ಕತ್ತಾರೆ, ನೀವ್ ಯಾಕೆ ಎದುರ್ಕತ್ತೀರ? ಬನ್ನಿ. ನಿಮ್ ಹೆಸರು? ಪವನ್. ನೀವ್ ಅರಸೀಕೆರೆ ಅವರಲ್ವಾ? ನೀವು ಅರಸೀಕೆರೆ ಆಗಿರೋದ್ರಿಂದ ಒಂದ್ ಪ್ರಶ್ನೆ ಕೇಳ್ತೀನಿ. 10 ಸೆಕೆಂಡ್ ಒಳಗೆ ಉತ್ತರ ಕೊಡ್ಬೇಕು. ನಮ್ಮ ಅರಸೀಕೆರೆಯಲ್ಲಿ ಫೇಮಸ್ ಆಗಿರುವಂತ 5 ಪ್ಲೇಸ್ ಗಳನ್ನ ಹೇಳ್ಬೇಕು 10 ಸೆಕೆಂಡ್ ಒಳಗೆ. ಜೇನಕಲ್ ಬೆಟ್ಟ, ತಿರುಪತಿ ಬೆಟ್ಟ, ಅರಸೀಕೆರೆ ಗಣಪತಿ. ಅದೇ ಹೇಳಂಗಿಲ್ಲ. ಅದೇಂಗೆ ಗಣಪತಿ? ಬೇರೆ ಹೇಳ್ಬೇಕು. ತಿಮ್ಮಕ್ಕನ್ ಪಾರ್ಕ್. ತಿಮ್ಮಕ್ಕನ್ ಪಾರ್ಕ್. ಓಕೆ, ಇದು ಫ್ಲಾಶ್ ಆಗಿಲ್ಲ ಬ್ರಾ ನಮ್ಗೆ. ತಿಮ್ಮಕ್ಕನ್ ಪಾರ್ಕ್ ಫ್ಲಾಶ್ ಆಗಿಲ್ಲ ನಮ್ಗ. ನೆಕ್ಸ್ಟ್ ಬೇಗ 10 ಸೆಕೆಂಡ್ ಮುಗ್ದೇ ಹೋಯ್ತು ಲೆಕ್ಕ. ಇನ್ನೆರಡು ಟೈಮ್ ಆಗಿಲ್ಲ. ಸೊ ಅವ್ರಿಗೆ ಮನುಷ್ಯ ನಾನು ಕೊಡಲ್ಲ, ಯಾಕೆಂದ್ರೆ ಉತ್ತರ ಹೇಳೋರಿಗೆ ಮಾತ್ರ. ಒಬ್ರು ಕ್ಯಾಂಡಿಡೇಟ್ ಗೆದ್ದಿದ್ದಾರೆ, ಅವ್ರಿಗೆ ಕೊಟ್ಟಿದ್ದೀನಿ. ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ಡಾನ್ಸ್. ಏನಂತ ಕೇಳೋಣ? ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿ. ಇದು ನಮ್ ಬಾಳು. ಒಬ್ರನ್ನಾರು ಕ್ಯಾಮ್ರಾ ಇತ್ತು ತೋರ್ಸೋಣ ಅಂದ್ರೆ ಎಲ್ಲ ಬಿಟ್ಬಿಟ್ಟು ದೂರ ಹೋಗ್ತಾರ. ಮಾನೆ ಊರ್ದವು
ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಸಿಸ್ಟರ್ ಅರ್ಸಿಕೆರೆನಾ ಅರ್ಸಿಕೆರೆನಾ ರೆಸ್ಪೆಕ್ಟ್ ಎಲ್ಲ ಅನ್ರೆಸ್ಪೆಕ್ಟ್. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಹೋಯ್ತು ನಡಿ ಸಾಕು ಬೇಡ. ರೆಸ್ಪೆಕ್ಟ್ ಬ್ರೋ, ದಿಸ್ ಇಸ್ ಟೂ ಮಚ್, ವೆರಿ ಟೂ ಮಚ್. ಚಾಕ್ಲೇಟ್ ಇಟ್ಕೊಂಡ್ರೆ ವ್ಯಾಲ್ಯೂ ಇಲ್ಲ ಅಂದ್ರೆ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ವೇಸ್ಟ್ ಆಯ್ತು. ಅವ್ರು ಅವಾಗ್ಲೇನೆ ಸೈಡ್ ಹೋಗ್ಬಿಟ್ರು ಬೇಡ ಬೇಡ. ಹಾಯ್, ಚೆನ್ನಾಗಿದ್ರಾ? ಬನ್ನಿ ಬ್ರೋ. ಯಾಕೆ ಬ್ರೋ, ನಮ್ ದೇಶದ ರಾಷ್ಟ್ರಪತಿ ಯಾರು? ರಾಷ್ಟ್ರಪತಿ ಯಾರು? ದ್ರೌಪದಿ ಮುರ್ಮು. ದ್ರೌಪದಿ ಮುರ್ಮು. ಯಾರ ಬ್ರೋ? ಚೆನ್ನಾಗಿರೋದು. ಅಯ್ಯೋ ದೇವರೇ, ಸ್ನೇಹ ಮಾಡ್ರಪ್ಪ, ಗೊತ್ತಿರೋರ್ ಜೊತೆ ಬೆರೀರಪ್ಪ ಅಂತಾರೆ. ಗೊತ್ತಿರೋ ನೀವುಗಳೇ ಹಿಂಗ್ ಮಾಡ್ಬಿಟ್ರೆ ಇನ್ಯಾರ ಜೊತೆ ಎಲ್ಲ ಫ್ರೆಂಡ್ಶಿಪ್ ಮಾಡೋದು? ಸಿಸ್ಟರ್ ನಿನ್ಗಿದು ಬೇಕಿತ್ತ ಮಗನೇ, ವಾಪಸ್ಸು ಒಂಟೋಗು ಶಿವನೇ. ಫ್ರೀ ಇದ್ದೀರಾ? ಇದ್ದಾರೆ. ನೀವು ಗೊತ್ತಿರೋದೇ ನೀವ್ ಹಿಂಗ್ ಮಾಡ್ರೆ, ಗೊತ್ತಿಲ್ಲದ್ರೆ ನಾವ್ ಏನ್ ಮಾಡ್ಬೇಕು? ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ. ಮಾಡ್ತಿಲ್ಲ ಬ್ರೋ, ಇದು ಅನ್ಯಾಯ. ಬ್ಲಾಗ್ ಎಂಡ್ ಮಾಡ್ತೀವಿ ಈಗ ಹಿಂಗಾದ್ರೆ. ನಮ್ಮ ಮಾನ ಮರ್ಯಾದೆ ಇಲ್ದಾಗ ಯಾರು ಉತ್ತರ ಕೊಡಲ್ಲ. ಬರ್ರಿ ಹೋಗೋಣ ಸಾಕು. ಮಾತಾಡ್ತೀನಿ ಬಿಡ. ನಮ್ಮ ಅರ್ಸಿಕೆಲ್ ಇರೋದು ಒಂದು 5 ಪ್ಲೇಸಸ್ ಹೇಳ್ಬೇಕು. ಯಾವ್ದು? ಅರಸೀಕೆರೆ. ಅರ್ಸಿಕೆಲ್ ಇರೋದು ಯಾವ್ದು ಸುತ್ತಮುತ್ತ ಫೇಮಸ್ ಆಗಿರುವಂತ ಪ್ಲೇಸಸ್ 5. ತಿಮ್ಮಕ್ಕನ್ ಪಾರ್ಕ್. ಒಂದು ಪಕ್ಕ ಗೊತ್ತಾಯ್ತಾ? ಕರ್ಕೊಂಡೋಗಿದ್ದಾನೆ, ಅದಕ್ಕೆ ಗೊತ್ತಾಯ್ತು. ಈಗ ಗೊತ್ತಾಯ್ತು ತಿಮ್ಮಕ್ಕನ್ ಪಾರ್ಕ್. ಒಂದು ಬಸ್ ಸ್ಟ್ಯಾಂಡ್. ಬಸ್ ಸ್ಟ್ಯಾಂಡ್ ಒಟ್ಟು ಡೈಲಿ ಅಡ್ಡ ಅಲ್ವಾ? ಅದು ಬಿಡಕ್ ಆಗಲ್ಲ. ಕ್ಯಾಂಟೀನು. ಕ್ಯಾಂಟೀನು. ದೊಡ್ಡ ಮಿಸ್ಟೇಕ್ ಏನ್ ಹೇಳ್ರಿ, ನಾವು ಮೈಕ್ ನ ಬೇರೆ ಮೈಕ್ ತಂದ್ಬಿಟ್ಟಿದೀವಿ. ನಮ್ಮ ರೈಡರ್ ದೇವ್ ದೀಕ್ಷಿತ್ ಅವರು ಮೈಕ್ ತಂದ್ಬಿಟ್ಟಿದೀವಿ ಮಿಸ್ ಆಗಿ. ನನ್ ಮೈಕ್ ತಂದಿಲ್ಲ. ಸೊ ಈ ವಾಯ್ಸ್ ಎಲ್ಲ ಗೊರ 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 ಅಂತ ಇರುತ್ತೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ನಮ್ಮ ಅರ್ಸಿಕೆರೆಯಲ್ಲಿ ವಿಡಿಯೋ ಮಾಡೋಕ್ಕೋಸ್ಕರ ಹೆಲ್ಪ್ ಮಾಡ್ಕೊಡ್ತೀನಿ ಎಲ್ಲರೂ. ಧನ್ಯವಾದ ಗೈಸ್. ಜೈ. ಅಂತೂ ಇಂತೂ ಈ ವ್ಲಾಗ್ ನಮ್ಗೆ ಇಲ್ಲಿ ಮುಕ್ತಾಯ ಆಗುತ್ತೆ. ನಿಜವಾಗ್ಲು ನಾನ್ ನಿಜವಾಗ್ಲೂ ಕ್ಯಾಮ್ರಾದಲ್ಲಿ ಸುಮ್ನೆ ಕೆಲವ್ರು ಅಷ್ಟೇ ಎದ್ರಕಂತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಈ ರೇಂಜಿಗೆ ಎದ್ರಕಂತಾರೆ ಅಂತ ನಂಗಂತೂ ಗೊತ್ತಿರ್ಲಿಲ್ಲ. ಅದೇ ಅದು ಬೆಸ್ಟ್ ಊರು. ಪುತ್ತೂರಲ್ಲಾದ್ರೆ ಯಾರಾದ್ರೂ ಬಂದ್ ಮಾತಾಡ್ತಾರೆ, ರೆಸ್ಪಾನ್ಸ್ ಯಾರು ಮಾಡ್ತಾರೆ. ಅದು ಏನ್ ಗೊತ್ತಾ ಪ್ರಾಬ್ಲಮ್ ಆಗಿರೋದು, ಈ ಹೆಣ್ಮಕ್ಳದು ಮನೆಗಳಲ್ಲಿ ಏನೋ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳಿ ಬಂದಿರ್ತವೆ. ಇಲ್ಲಿ ಅಚ್ಚಿನ ಅನ್ಕೊಂಡ್ ಬಂದ್ಬಿಟ್ರೆ ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಅದು ಪ್ರಾಬ್ಲಮ್ ಆಗುತ್ತೆ. ಸೊ ನಾವು ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಗೈಸ್, ಇಲ್ಲಿಗೆ ಈ ವ್ಲಾಗ್ ಮುಕ್ತಾಯ ಆಗುತ್ತೆ. ನೀನೋಣ ನೆಕ್ಸ್ಟ್ ಟೈಮ್. ಈಗ ಯಾರಿಗೂ ಹೇಳದೆ ಬಂದ್ಬಿಟ್ಟಿದ್ವಿ ಬಸ್ ಸ್ಟ್ಯಾಂಡ್ಗೆ, ಅದು ಪ್ರಾಬ್ಲಮ್ ಆಗಿದ್ದು. ನೆಕ್ಸ್ಟ್ ಟೈಮ್ ನಮ್ಮ ಹುಡುಗರ್ಗೆ ನೋಡ್ಕೊಂಡು ಕಾಲೇಜವ್ರಿಗೆ ಗೊತ್ತಿರೋರ್ಗೆ ಕೇಳೋಣ ಬನ್ನಿ. ಇಲ್ಲಿಗೆ ಈ ವ್ಲಾಗ್ ಮುಕ್ತಾಯ ಆಗುತ್ತೆ. ವಿಡಿಯೋ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮಾತ್ರ ಮರಿಬೇಡಿ. ನಮ್ಮ ಅರಸೀಕೆರೆಗೆ ಜೈ ಅಂತ ಹೇಳ್ಬಿಟ್ಟು ಈ ವ್ಲಾಗ್ ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ಬ್ರಾ.